ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ನಾನಂತರೂ ಸೂಪರ್ ಅದೀನಿ ಇವತ್ತಿನ ವಿಡಿಯೋದಾಗ ನಾನು ಎರಡು ಥರದ ಚಕ್ಲಿ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ ಒಂದು ಬಟರ್ ಚಕ್ಲಿ ಇನ್ನೊಂದು ಪಾಲಕ್ ಚಕ್ಲಿ ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸೊ ಫಸ್ಟ್ ಇಲ್ಲೇ ಪಾಲಕ್ ಚಕ್ಲಿ ಮಾಡೋದು ಹೆಂಗಂತ ನೋಡೋಣ ಪಾಲಕ್ ಚಕ್ಲಿ ಮಾಡೋಕೆ ನಮ್ಗೆ ಪಾಲಕ್ ಬೇಕಾಗ್ತೈತಿ ಇಲ್ಲೇ ನಾನು ಒಂದು ಕಟ್ನಷ್ಟು ಫ್ರೆಶ್ ಇರುವಂಥ ಪಾಲಕ್ ತೊಗೊಂಡೀನಿ ಇದ್ರ ಮೇಲೆ ಒಂದು 2-3 ಗ್ಲಾಸ್ನಷ್ಟು ಬಿಸಿ ನೀರು ಹಾಕ್ಕೊಳಕತ್ತೀನಿ ಇವನ್ನ ಕುದಿಸೋ ಹಂಗಿಲ್ಲ ಪಾಲಕ್ ಹಾಕಿ ಸೊ ಒಂದು 2 ನಿಮಿಷ ಬಿಸಿ ನೀರೊಳಗೆ ಬಿಡಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ನಾನು ಐಸ್ ಕ್ಯೂಬ್ಸ್ ತೊಗೊಂಡೀನಿ ಇದ್ರ ಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಳಕತ್ತೀನಿ ನಾನು ನೆಕ್ಸ್ಟ್ ಈ ಪಾಲಕ್ ಬಿಸಿ ನೀರೊಳಗೆ ಹಾಕಿದ ಪಾಲಕನ್ನು ಇಮಿಡಿಯೇಟಾಗಿ ಐಸ್ ವಾಟರ್ ಒಳಗೆ ಹಾಕ್ಕೋಬೇಕು ಹಿಂಗೆ ಮಾಡೋದ್ರಿಂದ ಪಾಲಕದ ಕಲರ್ ಗ್ರೀನ್ ಆಗಿನೇ ಇರ್ತೈತಿ ಸೊ ನೆಕ್ಸ್ಟ್ ಐಸ್ ವಾಟರ್ ಒಳಗನ ಪಾಲಕನ್ನು ಒಂದು 2-3 ನಿಮಿಷ ಬಿಡಬೇಕು ನಾನು ಹಿಂಗೆ ಕೈಲೇ ಇದನ್ನು ವಾಶ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಪಾಲಕನ್ನು ಪೇಸ್ಟ್ ಮಾಡ್ಕೊಳ್ಳೋಣಂತ ಇಲ್ಲೇ ಒಂದು ಸಣ್ಣ ಮಿಕ್ಸರ್ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ನೆಕ್ಸ್ಟು ಈ ಪಾಲಕ್ ಜೊತೆನ ನಾನು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ 1 ಇಂಚಿನ ಶುಂಠಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ಇವೆಲ್ಲನೂ ಈಗ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಸೊ ನಮ್ಮ ಪೇಸ್ಟ್ ರೆಡಿ ಆಗೈತಿ ನೆಕ್ಸ್ಟ್ ಹಿಟ್ಟನ್ನು ಹದ್ಕೊಳ್ಳೋಣಂತ ಇಲ್ಲಿ ದೊಡ್ಡದೊಂದು ಮಿಕ್ಸಿಂಗ್ ಬೌಲ್ ಐತಿ ನನ್ನ ಹತ್ರ ಇದ್ರೊಳಗೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ ನಾನು ನೆಕ್ಸ್ಟ್ ಪುಟಾಣಿನ ಮಿಕ್ಸಿ ಒಳಗೆ ಹಾಕೊಂಡು ಕೂಡಲೇ ಈ ರೀತಿ ಪೌಡ್ರ್ ಆಗ್ತೈತೆ ಸೊ ಈ ಪುಟಾಣಿ ಹಿಟ್ಟು ಅಂತಾರೆ ಇದಕ್ಕೆ ಪುಟಾಣಿ ಹಿಟ್ಟನ್ನು 1 ಬೌಲ್ ತೊಗೊಂಡೀನಿ 2 ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಬೌಲ್ನಷ್ಟು ಪುಟಾಣಿ ಹಿಟ್ಟು ಮೆಜರ್ಮೆಂಟ್ ಕರೆಕ್ಟ್ ಐತಿ ಇದು ನೆಕ್ಸ್ಟ್ ಇವನ್ನೆಲ್ಲ ಹಾಕಿಂದ ಇದಕ್ಕೆ 2 ಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕ್ಕೊಳಕತ್ತೀನಿ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಭಾಳ ಪಳ್ಳ ಆಗ್ತಾವೆ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಆಮೇಲೆ 1 ಸ್ಪೂನ್ನಷ್ಟು ಜೀರಿಗೆ ತೊಗೊಂಡೀನಿ 1 ಸ್ಪೂನ್ನಷ್ಟು ಬಿಳೆ ಎಳ್ಳು ಸೊ ಇವೆಲ್ಲ ಹಾಕಿಂದ ಕೈಯಿಂದ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಆಯಿಲ್ ಮತ್ತು ಜೀರಿಗೆ ಬಿಳೆ ಎಳ್ಳು ಎಲ್ಲ ಕಡೆ ಅಪ್ಲೈ ಆಗಬೇಕವು ಸೊ ನೋಡಿರಿ ಒಂದು ಮುಟ್ಕಿಲಿ ಒಂದು ಸ್ವಲ್ಪ ಹಿಟ್ಟು ಹಿಡ್ಕೊಂಡು ಕೂಡಲೇ ಹಿಂಗೆ ಬೈಂಡಿಂಗ್ ಬರಬೇಕದು ಸೊ ಹಿಟ್ಟು ರೆಡಿ ಆಗೈತಿ ಅಂದಂಗೆ ನೆಕ್ಸ್ಟ್ ಇದಕ್ಕೆ ಆಗಲೇನು ಪಾಲಕದ ಪ್ಯೂರಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಈ ಹಿಟ್ಟೊಳಗೆ ಹಾಕಿ ಚಲೋ ಹಿಟ್ಟು ನಾದ್ಕೋಬೇಕು ಇವಾಗ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊತ ಹಿಟ್ಟು ನಾದ್ಬೋದು ಭಾಳ ಗಟ್ಟಿ ಏನು ನಾದಬಾರ್ದು ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗೈತೆ ಅನ್ಸಾಕತ್ತೈತಿ ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತ ನಾದ್ಕೊಳಕತ್ತೀನಿ ಹಿಟ್ಟನ್ನು ಸೊ ನೋಡ್ರಿಲ್ಲೇ ಈ ರೀತಿ ಇಷ್ಟು ಮೆತ್ತಗೆ ನಾದ್ಕೊಂಡೆ ನಾನು ಜಾಸ್ತಿ ಗಟ್ಟಿ ಏನು ನಾದ್ಕೊಂಡಿಲ್ಲ ಹಿಟ್ಟು ನೋಡಿರಿ ಇಷ್ಟು ಹದ ಬರಬೇಕು ಹಿಂಗಿದ್ರೆ ಸಾಕಿದು ಚಕ್ಲಿ ಮಸ್ತ್ ಬರ್ತಾವೆ ಈ ಥರ ಹಿಟ್ಟಾದ್ರೆ ನೆಕ್ಸ್ಟ್ ಚಕ್ಲಿ ಮಾಡ್ಕೊಳ್ಳೋಣಂತ ಇಲ್ಲೇ ನನ್ನ ಹತ್ರ ಚಕ್ಲಿ ಹಚ್ಚೈತಿ ಇದ್ರೊಳಗೆ ಸ್ಟಾರ್ ಇರುವಂಥ ಒಂದು ಪ್ಲೇಟ್ ಹಾಕ್ಕೊಳಕತ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡ ಈ ರೀತಿ ಉಳ್ಳಿ ಮಾಡಿ ಈ ಚಕ್ಲಿ ಹಚ್ಚೊಳಗೆ ಹಾಕ್ಕೋಬೇಕು ಎಷ್ಟು ಫಿಲ್ ಆಗ್ತೈತಿ ಅಷ್ಟು ಫಿಲ್ ಮಾಡ್ಕೋಬೇಕು ಇದ್ರೊಳಗೆ ಹಿಟ್ಟು ಫಿಲ್ ಆಗಿಂದ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ಕೊಳಕತ್ತೆ ನಾನು ಇಲ್ಲೇ ಒಂದು ಪ್ಲೇಟ್ ತೊಗೊಂಡೀನಿ ಇದ್ರೊಳಗೆ ಚಕ್ಲಿ ಒತ್ಕೋಬೇಕೀಗ ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡ ಮಾಡ್ಕೋಬೋದು ಇವನ್ನ ಡೈರೆಕ್ಟಾಗಿ ಎಣ್ಣೆ ಒಳಗನ ಫ್ರೈ ಮಾಡ್ಬೋದು ಬಟ್ ಈ ರೀತಿ ರೌಂಡಾಗಿ ಮಾಡಿಕೊಟ್ರೆ ಸಣ್ಣ ಮಕ್ಕಳಿಗೆ ಭಾಳ ಇಷ್ಟಪಡ್ತಾವೆ ಚಕ್ಲಿ ಆಮೇಲೆ ಹಿಟ್ಟು ಹದ ಬಂದೈತಿ ಇಲ್ಲ ಅಂತ ಗೊತ್ತಾಗೋದು ಹೆಂಗಂದ್ರೆ ನಾನು ಚಕ್ಲಿ ಒತ್ತಾಕತ್ತೀನಿ ಒತ್ತೋ ಮುಂದೆ ಒಂದು ಸ್ವಲ್ಪ ಹಿಟ್ಟು ಮುರಿವಾಲ್ದು ಅಂದ್ರೆ ಕಟ್ ಆಗವಾಲ್ದು ಅಂದ್ರೆ ಚಕ್ಲಿ ಹಿಟ್ಟು ಕರೆಕ್ಟ್ ಆಗೈತಿ ಅಂದಂಗೆ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋಣಂತ ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟೆ ನಾನು ಎಣ್ಣೆ ಬಿಸಿ ಆಗೈತಿ ಅನ್ಸಾಕತೈತಿ ನೆಕ್ಸ್ಟ್ ಈ ರೀತಿ ಜಾರಿ ಸೌಟಿಂದ ನಾನು ಚಕ್ಲಿನ ಹಿಂಗೆ ಆಯಿಲ್ ಒಳಗೆ ಡೈರೆಕ್ಟಾಗಿ ಬಿಡಾಕತ್ತೀನಿ ಕೈಲಿಂದನೂ ಹಾಕೋಬೋದು ಬಟ್ ಕೈಯಿಂದ ಹಾಕ್ಕೊಂಡ್ರೆ ಮುರಿಯೋ ಚಾನ್ಸಸ್ ಇರ್ತೈತಿ ಸೊ ನಿಮ್ಗೆ ಹೆಂಗೆ ಕಂಫರ್ಟ್ ಆಗ್ತೈತಲ್ಲ ಹಂಗೆ ಮಾಡ್ಬೋದು ನನಗೆ ಇದಾವೆ ಈಸಿ ಅನಿಸ್ತೈತಿ ಅದಕ್ಕೆ ನಾನು ಈ ರೀತಿ ಜಾರಿ ಸೌಟಿಂದ ಡೈರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ಇವನ್ನ 2 ಸೈಡನ್ನು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ನೋಡಿರಿ ಕ್ರಿಸ್ಪಾಗಿ ಅನ್ಸಾಕತ್ತೈತಿ ನೆಕ್ಸ್ಟ್ ಇದನ್ನು ಟಿಶ್ಯೂ ಪೇಪರ್ ಒಳಗೆ ತೆಗಿಯಾಕತ್ತೀನಿ ಎಕ್ಸೆಸ್ ಆಯಿಲ್ ಏನಾದರೂ ಇತ್ತಂದ್ರೆ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೋತೈತಿ ಸೇಮ್ ಪ್ರೊಸೆಸ್ ಒಳಗೆ ನಾನು ಎಲ್ಲ ಚಕ್ಲಿನೂ ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಆಮೇಲೆ ಆಯಿಲ್ ಒಳಗೆ ಚಕ್ಲಿ ಹಾಕೋ ಮುಂದೆ ಗ್ಯಾಸ್ ಹೈ ಫ್ಲೇಮ್ ಇರಬೇಕು ಚಕ್ಲಿ ಹಾಕಿಂದ ಫ್ಲೇಮನ್ನು ಮೀಡಿಯಮ್ ಮಾಡಿದ್ರೆ ತಾವ ಕ್ರಿಸ್ಪ್ ಆಗ್ತಾವೆ ಇವನ್ನ ಜಾಸ್ತಿ ಕರಿಬಾರ್ದು ಜಾಸ್ತಿ ಫ್ರೈ ಆದರೆ ಏನಾಗ್ತೈತಿ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರ್ತೈತಿ ಸ್ವಲ್ಪ ಕ್ರಿಸ್ಪ್ ಆದ ಕೂಡಲೇ ತೆಗೆದು ಬಿಡಬೇಕು ಕಲರು ಸೇಮ್ ಇರ್ತೈತಿ ಆಮೇಲೆ ಟೇಸ್ಟೂ ಸೇಮ್ ಇರ್ತೈತಿ ಸೊ 2 ಬ್ಯಾಚ್ ಫ್ರೈ ಆಗೈತಿ ನಮ್ಮ ಪಾಲಕ್ ಚಕ್ಲಿ ರೆಡಿ ಆಗೈತಿ ನೆಕ್ಸ್ಟ್ ನಾವಿಲ್ಲೇ ಬಟರ್ ಚಕ್ಲಿ ಮಾಡೋಣಂತ ಬಟರ್ ಚಕ್ಲಿ ಮಾಡೋದು ಹೆಂಗಂತ ನೋಡೋಣ ಸೊ ಬಟರ್ ಚಕ್ಲಿ ಮಾಡೋಕ್ಕಿಲ್ಲೇ ನಾನು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡೀನಿ ಇದಕ್ಕೆ 3 ಸ್ಪೂನ್ನಷ್ಟು
ಪುಟಾಣಿ ಹಿಟ್ಟು ಆವಾಗ ತೋರಿಸಿದೆಲ್ಲ ಪುಟಾಣಿ ಹಿಟ್ಟು ಹೆಂಗಿರ್ತೈತಿ ಅಂತಂದು. ಸೊ ಇಲ್ಲಿ ನಾನು 3 ಸ್ಪೂನಷ್ಟು ಪುಟಾಣಿ ಹಿಟ್ಟು ತೊಗೊಂಡೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಬಿಳೆ ಎಳ್ಳು ತೊಗೊಂಡೇನಿ ಇಲ್ಲೇ. ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡೇನಿ. ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಖಾರ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಆಮೇಲೆ ಇಲ್ಲಿ 1.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳಕತ್ತೀನಿ. ಇಲ್ಲೇ ಆಯಿಲ್ ಯೂಸ್ ಮಾಡಿಲ್ಲ, ಬೆಣ್ಣೆ ಯೂಸ್ ಮಾಡೀನಿ. ಸೊ ಬೆಣ್ಣೆ ಹಾಕೋದ್ರಿಂದ ಚಕ್ಲಿ ಭಾಳ ಅಂದ್ರೆ ಭಾಳ ಕ್ರಿಸ್ಪ್ ಆಗ್ತಾವೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಂದ ಕೈಯಿಂದನೇ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಏನಿರ್ತೈತಲ್ಲ ಹಿಟ್ಟೊಳಗದ ಕರೆಕ್ಟಾಗಿ ಮಿಕ್ಸ್ ಆಗಬೇಕದ. ಸೊ ನೆಕ್ಸ್ಟ್ ಹಿಂಗೆ ಮುಟ್ಕಿಲೆ ಒಂದು ಸ್ವಲ್ಪ ಹಿಟ್ಟು ಹಿಡಿದು ಕೂಡಲೇನ ಅದು ಬೈಂಡಿಂಗ್ ಆಗಕತ್ತೈತಿ, ಹಿಟ್ಟು ರೆಡಿ ಆಗೈತಿ ಅಂದಂಗೆ. ನೆಕ್ಸ್ಟ್ ಈ ಚಕ್ಲಿ ಹಿಟ್ಟನ್ನ ಅದಕ್ಕೆ ನಾನಿಲ್ಲೇ ಸ್ವಲ್ಪ ಬಿಸಿ ನೀರು ತೊಗೊಂಡೇನಿ, ಉಗುರು ಬೆಚ್ಚನ ನೀರು. ಈ ಬಿಸಿ ನೀರು ಹಾಕ್ಕೊಂತ ಹಿಟ್ಟು ನಾದ್ಕೋಬೇಕು. ಇವಾಗ ಭಾಳ ಗಟ್ಟಿ ಏನು ನಾದ್ಕೋಬಾರ್ದು, ಆಮೇಲೆ ಭಾಳ ಮೆತ್ಕನೂ ನಾದ್ಕೋಬಾರ್ದು. ಚಕ್ಲಿ ಹಿಟ್ಟಿನ ಒಂದು ಹದ ಇರ್ತೈತಿ, ಆ ಹದಕ್ಕೆ ನಾದ್ಕೊಂಡ್ರೆ ಚಕ್ಲಿ ಮಸ್ತ್ ಬರ್ತಾವೆ. ಸ್ವಲ್ಪ ನೀರು ಹಾಕ್ಕೊಂತ ನಾದ್ಕೋಬೇಕು. ನೋಡ್ರಿ ಇಲ್ಲೇ ಚಕ್ಲಿ ಹಿಟ್ಟು ನಾದ್ಕೊಂಡು ರೆಡಿ ಮಾಡ್ಕೊಂಡೇನಿ. ಈ ಹದಕ್ಕೆ ಹಿಟ್ಟು ನಾದಿದ್ರೆ ಸಾಕಿದು, ಭಾಳ ಮೆತ್ಕನೂ ಆಗಿಲ್ಲ, ಆಮೇಲೆ ಭಾಳ ಗಟ್ಟಿನೂ ಆಗಿಲ್ಲ. ಹಿಂಗಾದ್ರೆ ಚಕ್ಲಿ ಮಸ್ತ್ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಪೋರ್ಷನ್ ಹಿಟ್ಟು ತೊಗೊಂಡು ನಾನು ಈ ರೀತಿ ನನ್ನ ಹತ್ರ ಇಲ್ಲೇ ಚಕ್ಲಿ ಹಚ್ಚೈತಿ, ಇದ್ರೊಳಗೆ ಫಿಲ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ಚಕ್ಲಿ ಒತ್ಕೊಳ್ಳೋಣಂತ ಇಲ್ಲೇ ಒಂದು ಪ್ಲೇಟ್ ಮೇಲೆ ನಾನು ರೌಂಡಾಗಿ ಚಕ್ಲಿನ ಒತ್ಕೊಳಕತ್ತೀನಿ. ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಮಾಡ್ಕೋಬೋದು. ಸೊ ಎಲ್ಲ ಚಕ್ಲಿ ಒತ್ಕೊಂಡು ರೆಡಿ ಮಾಡೀನಿ. ನೆಕ್ಸ್ಟ್ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ. ಆಯಿಲೂ ಬಿಸಿ ಆಗೈತಿ. ಆಯಿಲ್ ಒಳಗೆ ನಾನಿಲ್ಲೇ ಒಂದು ಬ್ಯಾಚ್ ಒಳಗೆ 3 ಇಂದ 4 ಚಕ್ಲಿ ಫ್ರೈ ಮಾಡಾಕತ್ತೀನಿ. ಸೊ ನೋಡ್ರಿಲ್ಲ, ಇವನ್ನ ಟರ್ನ್ ಮಾಡಿನೂ 2 ಸೈಡೂ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವನ್ನ ಫ್ರೈ ಆಗೈತೆ ಅನ್ಸಾಕತ್ತೈತಿ. ನೆಕ್ಸ್ಟ್ ಇದನ್ನು ಟಿಶ್ಯೂ ಪೇಪರ್ ಒಳಗೆ ತೆಗಿಯಾಕತ್ತೀನಿ. ಸೊ ಎಲ್ಲ ಚಕ್ಲಿನೂ ಸೇಮ್ ಪ್ರೊಸೆಸ್ ಒಳಗೆ ನಾನು ಫ್ರೈ ಮಾಡ್ಕೊಳಕತ್ತೀನಿ. ಇವ ಬೇಗ ಆಗುವಂಥ ಚಕ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು. ಇವನ್ನ ಭಾಳ ಕಷ್ಟ ಏನಿಲ್ಲ ಮಾಡೋದು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಪುಟಾಣಿ ಹಿಟ್ಟು ಇತ್ತಂದ್ರೆ ಮನೆಯೊಳಗೆ ಈಸಿಯಾಗಿನ ಮಾಡ್ಬೋದು. ಆಮೇಲೆ ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ಈ ಚಕ್ಲಿ, ಯಾಕಂದ್ರೆ ಭಾಳ ಖಾರ ಹಾಕಿರೋದಿಲ್ಲ. ಸೊ ನೋಡ್ರಿಲ್ಲೇ ಎಷ್ಟು ಕ್ರಿಸ್ಪ್ ಆಗ್ಯಾವ ನಮ್ಮದು ಬಟರ್ ಚಕ್ಲಿ. ಕಲರ್ ಅಂತೂ ಮಸ್ತ್ ಅದಾವ, ಟೇಸ್ಟೂ ಸೂಪರ್ ಆಗ್ಯಾವ. ನೀವು ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.